ನನ್ನನ್ನ ಹಣಕಾಸು ಮಂತ್ರಿ ಮಾಡಿ ಅಂತ ರಾಯರೆಡ್ಡಿ ಹಠವನ್ನ ಹಿಡಿದಿದ್ದಾರೆ. ನನ್ನನ್ನ ಹಣಕಾಸು ಮಂತ್ರಿ ಮಾಡಿ ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಬೆನ್ನು ಬಿದ್ದಿರುವಂಥದ್ದು. ಸಿಎಂ ಡಿ.ಕೆ. ಸಚಿವ ಸಂಪುಟದಲ್ಲಿ ಮತ್ತೆ ಈಗ ಖಾತೆಯ ಖ್ಯಾತೆ ಶುರುವಾಗಿದೆ. ನನ್ನನ್ನ ಹಣಕಾಸು ಮಂತ್ರಿ ಮಾಡಿ ಅಂತ ರಾಯರೆಡ್ಡಿ ಹಠ ಮಾಡ್ತಿದ್ದಾರೆ. ಸಿಎಂ ಡಿ.ಕೆ. ಸಚಿವ ಸಂಪುಟದಲ್ಲಿ ಮತ್ತೆ ಖಾತೆ ಖ್ಯಾತೆ ಶುರುವಾಗಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಮತ್ತೆ ಸಂಕಟ ಎದುರಾಗಿದೆ. ನನಗೆ ಹಣಕಾಸು ಇಲಾಖೆ ಬೇಕೇ ಬೇಕು ಅಂತ ರಾಯರೆಡ್ಡಿ ಹಠ ಮಾಡ್ತಾ ಇರುವಂಥದ್ದು. ಹಣಕಾಸು ಖಾತೆಗಾಗಿ ಬಸವರಾಜ ರಾಯರೆಡ್ಡಿ ಪಟ್ಟು ಹಿಡಿದಿದ್ದಾರೆ. ಇನ್ನು ನನಗೆ ಹಣಕಾಸು ಖಾತೆಯನ್ನು ಕೊಟ್ಟರೆ ತೆರಿಗೆ ಸಂಗ್ರಹಕ್ಕೆ ಒತ್ತನ್ನು ನೀಡ್ತೀನಿ, ತೆರಿಗೆ ಸಂಗ್ರಹಕ್ಕೆ ಹೆಚ್ಚು ಒತ್ತು ನೀಡ್ತೇನೆ ಅಂತ ಇಲ್ಲಿ ರಾಯರೆಡ್ಡಿ ತಿಳಿಸಿರುವಂಥದ್ದು. ಹಣಕಾಸು ಇಲಾಖೆ ನನಗೆ ಕೊಟ್ಟರೆ ತೆರಿಗೆ ಸಂಗ್ರಹದಿಂದ ಸರ್ಕಾರದ ಬೊಕ್ಕಸಕ್ಕೆ ಲಾಭ ಉಂಟಾಗುತ್ತೆ, ಮುಂದಾಲೋಚನೆಯನ್ನ ಮಾಡಿ ನನಗೆ ಖಾತೆಯನ್ನ ನೀಡಿ ಅಂತ ಇಲ್ಲಿ ರಾಯರೆಡ್ಡಿ ತಿಳಿಸ್ತಾ ಇರುವಂಥದ್ದು. ಹಣಕಾಸು ಖಾತೆ ಕೊಟ್ಟರೆ ಆಸಕ್ತಿಯಿಂದ ಕೆಲಸವನ್ನ ಮಾಡ್ತೇನೆ ನಾನು. ಬಸವರಾಜ ರಾಯರೆಡ್ಡಿ ಹಠ ಮಾಡ್ತಿದ್ದಾರೆ. ಕಾಂಗ್ರೆಸ್ಗೆ ಟೆನ್ಷನ್ ಇಲ್ಲಿ. ನನಗೆ ಕೊಡೋದಾದ್ರೆ ಹಣಕಾಸು ಇಲಾಖೆಯನ್ನೇ ಕೊಡಿ ಅಂತ ಹಠ ಮಾಡ್ತಿದ್ದಾರೆ. ನನ್ನನ್ನು ಹಣಕಾಸು ಮಂತ್ರಿ ಮಾಡಿ ಅಂತ ರಾಯರೆಡ್ಡಿ ಹಠ ಮಾಡ್ತಿರುವಂಥದ್ದು. ನೋಡಿ, ಸಿಎಂ ಡಿ.ಕೆ. ಸಚಿವ ಸಂಪುಟದಲ್ಲಿ ಮತ್ತೆ ಖಾತೆಯ ಖ್ಯಾತೆ ಶುರುವಾಗಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ, ಖಾತೆ ಹಂಚಿಕೆ. ನನಗೆ ಹಣಕಾಸು ಇಲಾಖೆನೇ ಬೇಕು ಅಂತ ರಾಯರೆಡ್ಡಿ ಹಠ ಮಾಡ್ತಿದ್ದಾರೆ. ಹಣಕಾಸು ಖಾತೆಗಾಗಿ ಬಸವರಾಜ ರಾಯರೆಡ್ಡಿ ಪಟ್ಟು ಹಿಡಿದಿದ್ದಾರೆ. ನನಗೆ ಹಣಕಾಸು ಖಾತೆಯನ್ನು ಕೊಟ್ಟರೆ ತೆರಿಗೆ ಸಂಗ್ರಹಕ್ಕೆ ನಾನು ಒತ್ತು ನೀಡ್ತೀನಿ, ತೆರಿಗೆ ಸಂಗ್ರಹದಿಂದ ಸರ್ಕಾರದ ಬೊಕ್ಕಸಕ್ಕೆ ಲಾಭ ಆಗುತ್ತೆ, ತೆರಿಗೆ ಸಂಗ್ರಹಕ್ಕೆ ಹೆಚ್ಚು ಒತ್ತನ್ನು ನೀಡ್ತೀನಿ ಅಂತ ರಾಯರೆಡ್ಡಿ ತಿಳಿಸಿದ್ದಾರೆ. ಇನ್ನು ಖಾತೆ ಲಾಭಿ ರಾಜಕಾರಣ ಶುರುವಾಗಿದೆ. ಚಲುವರಾಯಸ್ವಾಮಿ ವಸತಿ ಇಲಾಖೆಯನ್ನ ಕೇಳ್ತಾ ಇರುವಂಥದ್ದು. ಕೆ.ಎಸ್. ಬಸವಂತಪ್ಪ ಪೌರಾಡಳಿತವನ್ನ ಕೇಳ್ತಾ ಇರುವಂಥದ್ದು. ಇಲ್ಲಿ ಇನ್ನು ರಿಜ್ವಾನ್ ಅರ್ಷದ್ ಉನ್ನತ ಶಿಕ್ಷಣ ಇಲಾಖೆಯನ್ನ ಕೇಳ್ತಿದ್ದಾರೆ. ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತ ಕಲ್ಯಾಣವನ್ನ ಕೇಳ್ತಾ ಇರುವಂಥದ್ದು. ಇಲ್ಲಿ ಆ ಖಾತೆಯನ್ನ ಕೊಡಿ ಅಂತ. ಇನ್ನು ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಇರುವಂಥದ್ದು. ಇನ್ನು ಮಧು ಬಂಗಾರಪ್ಪ ಶಿಕ್ಷಣ ಇಲಾಖೆಯನ್ನು ಕೇಳ್ತಾ ಇರುವಂಥದ್ದು. ಎಸ್ ಮಲ್ಲಿಕಾರ್ಜುನ್ ಅಬಕಾರಿ ಇಲಾಖೆಯನ್ನು ಕೇಳ್ತಿದ್ದಾರೆ. ಬಸವರಾಜ ರಾಯರೆಡ್ಡಿ ಹಣಕಾಸು ಇಲಾಖೆ ಬೇಕು ಅಂತ ಹಠ ಮಾಡ್ತಾ ಇರುವಂಥದ್ದು. ಇಲ್ಲಿ ಇನ್ನು ಎಚ್.ಸಿ. ಬಾಲಕೃಷ್ಣ ಅರಣ್ಯ ಖಾತೆಯನ್ನ ಕೇಳ್ತಿದ್ದಾರೆ. ಕೆ.ಎಸ್. ಮುನಿಯಪ್ಪ ಸಮಾಜ ಕಲ್ಯಾಣ ಇಲಾಖೆ ಕೇಳ್ತಿದ್ದಾರೆ. ಶಿವರಾಜ ತಂಗಡಗಿ ಕೂಡ ಸಮಾಜ ಕಲ್ಯಾಣ ಇಲಾಖೆ. PM ನರೇಂದ್ರ ಸ್ವಾಮಿ ಕೂಡ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಹೇಳಿ ಲಾಬಿ ನಡೆಸ್ತಾ ಇದ್ದಾರೆ. ಇನ್ನು ಲಕ್ಷ್ಮಣ್ ಸವದಿ ಸಹಕಾರ ಇಲಾಖೆಯನ್ನು ಕೇಳ್ತಾ ಇರುವಂಥದ್ದು. KM ಶಿವಲಿಂಗೇಗೌಡ ಕೃಷಿ ಇಲಾಖೆಯನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಎನ್ ಚಲುವರಾಯಸ್ವಾಮಿ ವಸತಿಯನ್ನು ಕೇಳ್ತಾ ಇರುವಂಥದ್ದು, ವಸತಿ ಇಲಾಖೆ. ಕೆ.ಎಸ್. ಬಸವಂತಪ್ಪ ಪೌರಾಡಳಿತವನ್ನು ಕೇಳ್ತಿದ್ದಾರೆ. ಅಂದರೆ ಇಲ್ಲಿ ಖಾತೆಯ ಒಂದು ಖ್ಯಾತೆ ಶುರುವಾಗಿದೆ. ಸಚಿವ ಸ್ಥಾನವನ್ನು ಸಿಕ್ಕಿದ್ದೆ, ಇದರಲ್ಲಿ ನನಗಿದೇ ಖಾತೆ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು, ಹಠ ಮಾಡ್ತಾ ಇರುವಂಥದ್ದು. ಇದೆಲ್ಲ ಒಂದು ಕಡೆ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಇಲ್ಲಿ ಬಸವರಾಜ ರಾಯರೆಡ್ಡಿ ಹಣಕಾಸು ಖಾತೆಯನ್ನೇ ಕೊಡಿ ನನಗೆ, ನನ್ನ ಹಣಕಾಸು ಖಾತೆಯನ್ನು ಕೊಟ್ಟರೆ ಒಂದು ತೆರಿಗೆ ಸಂಗ್ರಹಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತೀನಿ, ತೆರಿಗೆ ಸಂಗ್ರಹಕ್ಕೆ ಹೆಚ್ಚು ಒತ್ತನ್ನು ನೀಡ್ತೀನಿ, ತೆರಿಗೆ ಸಂಗ್ರಹದಿಂದ ಸರ್ಕಾರದ ಬೊಕ್ಕಸಕ್ಕೆ ಲಾಭ ಆಗುತ್ತೆ, ಮುಂದಾಲೋಚನೆಯನ್ನು ಮಾಡಿ ನನಗೆ ಖಾತೆಯನ್ನು ನೀಡಿ ಅಂತ ಹಠ ಮಾಡ್ತಿದ್ದಾರೆ. ಹಣಕಾಸು ಖಾತೆ ಕೊಟ್ಟರೆ ಆಸಕ್ತಿಯಿಂದ ಕೆಲಸ ಮಾಡ್ತೀನಿ ಅಂತ. ಹೀಗೆ ಎಲ್ಲರೂ ಕೂಡ ಒಂದೊಂದು ಖಾತೆಯನ್ನು ಕೇಳ್ತಾ ಇರುವಂಥದ್ದು. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ 3 ಜನ ಒಂದು ಖಾತೆ ಬೇಕು ಅಂತ ಹೇಳ್ತಿರುವಂಥದ್ದು. ಯಾರ್ಯಾರು ಅಂತ ನೋಡೋದಾದರೆ ಕೆ.ಎಸ್. ಮುನಿಯಪ್ಪ ಇದ್ದಾರೆ, ಶಿವರಾಜ ತಂಗಡಿಗೆ ಇದ್ದಾರೆ, PM ನರೇಂದ್ರ ಸ್ವಾಮಿ, ಮೂವರೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೇಳ್ತಾ ಇರುವಂಥದ್ದು. ಇನ್ನು ಎಚ್.ಸಿ. ಬಾಲಕೃಷ್ಣ ಅರಣ್ಯ ಖಾತೆಯನ್ನು ಕೇಳ್ತಾ ಇದ್ದಾರೆ. ಲಕ್ಷ್ಮಣ್ ಸವದಿ ಸಹಕಾರ ಇಲಾಖೆಯನ್ನು ಕೇಳ್ತಾ ಇರುವಂಥದ್ದು. ಇನ್ನು KM ಶಿವಲಿಂಗೇಗೌಡ ಕೃಷಿ ಇಲಾಖೆ ಕೇಳ್ತಾ ಇರುವಂಥದ್ದು. ಅಂದರೆ ಅವರು ನಮ್ಗೆ ಈ ಖಾತೆಯನ್ನು ಕೊಟ್ಟರೆ ನಾವಿಲ್ಲಿ ಆಸಕ್ತಿಯಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿ ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಈಗ ಸಚಿವ ಸ್ಥಾನಕ್ಕಾಗಿ ಲಾಭಿ ನಡೆಸಾಯಿತು, ಈಗ ಖಾತೆಯ ಒಂದು ವಿಚಾರವಾಗಿ ಲಾಭಿ ನಡೆಸ್ತಾ ಇರುವಂಥದ್ದು. ಅದರಲ್ಲೂ ಬಸವರಾಜ ರಾಯರೆಡ್ಡಿ ಹಣಕಾಸು ಖಾತೆಯನ್ನು ಕೊಟ್ಟರೆ ನಾನು ಆಸಕ್ತಿಯಿಂದ ನಿಭಾಯಿಸ್ತೀನಿ ಅದನ್ನು ಅಂತ ಹೇಳ್ತಾ ಇದ್ದಾರೆ.